ಇಷ್ಟು ಮಾತಾಡಿದ್ದೀನಿ ಇಲ್ಲ ಮಾತಾಡ್ಲಿಕ್ಕೆ ಇಷ್ಟು ಮಾತಾಡಿದ್ದೀನಿ ಬರ್ಲಿ ಇಲ್ಲೇ ಮಾತಾಡೋಣ. ಒಂದು ತಿಂಗಳ ಮನೆಯಿಂದ ಹೊರಗೆ ಹಾಕಿದ್ರೆ ಸರ್ ಒಂದು ವಿಷಯ ಮಾಡಿ ಸರ್, ನಿಮ್ಮ ಕಾನೂನು ಪ್ರಕಾರ ಏನಾದ್ರು ಮಾಡಿ ಸರ್, ಕರ್ಕೊಂಡು ಹೋಗಿ ಸ್ಟೇಷನ್ ಕೂರಿಸಿ ಸರ್, ಜೈಲಾಗಿ ಸರ್. ಅವ್ರು ಒಂದು ತಿಂಗಳಾಯ್ತು ಸರ್, ಆಲೋಚನೆ ಮಾಡಿ ಸರ್, ತಾವು ಆಲೋಚನೆ ಮಾಡಿ ಸರ್. ಮತ್ತೆ ಯಾರಿಗೂ ತೊಂದರೆ ಇಲ್ಲ, ಆಕೆ ಕರ್ಕೊಂಡೋಗಿ ಎಲ್ಲ ಕರ್ಕೊಂಡೋಗಿ ಎಲ್ಲರೂ ಕರ್ಕೊಂಡೋಗಿ. ನಾವು ಜನ ಮಾಡ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ಹೋರಾಟ ಮಾಡುವ ಅಧಿಕಾರ ಭೂಮಿ ತೊಂದರೆ ಅಧಿಕಾರ ಉಂಟು. ಈಗ ಅವ್ರನ್ನ ಹೇಳಿದ್ರು, ನೀವು ಕೂತು ಮಾತಾಡೋಣ, ಕರ್ಸಿ ಸರ್, ಕರ್ಸಿ ಮಾತಾಡೋಣ, ಇಲ್ಲೇ ಮಾತಾಡೋಣ. ನಾನಿಲ್ಲೇ ಮಾತಾಡ್ತೀನಿ, ಬರಲ್ಲ. ನಿಮ್ಮ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಸರ್. ಸಮಾಧಾನ ಹೇಳ್ತಾರೆ ಸರ್. ಸರಿ ಆ ಕಡೆ ಕೊಡ್ತೀವಿ, ಅದ್ರಲ್ಲಿ ಅಲ್ಲಿ ಕೊಡಿ, ಇಲ್ಲಿ ಬೇಡ. ಈ ಗೇಟ್ ಇಂದ ಹೊರತಾನೆ ಅಲ್ಲ, ಇಲ್ಲಿ ಹೊರಗೆ ಬಂದೇ ಬರ್ತಾರಲ್ಲ. ಅಲ್ಲ ಇವಾಗ ಕಂಪೌಂಡ್ ಬಿಟ್ಬಿಡ್ಬೇಕು ಅಷ್ಟೇ ತಾನೆ. ಕಂಪೌಂಡ್ ಹೊರಗೆ ಹಾಕ್ಕೊಳ್ಳಿ, ಅಲ್ಲಿವರೆಗೆ ಬರ್ತದೆ. ಏನು ಶಾಂತವಾಗಿ ಕೂತ್ಕೊಳ್ಳಿ, ನ್ಯಾಯ ಕೇಳ್ತಾ ಇದ್ದೀವಿ, ಪ್ರತಿಭಟನೆ ಅಲ್ಲ. ಶಾಂತವಾಗಿ ನಿಮ್ಗೆಲ್ಲ ನ್ಯಾಯ ಸಿಗಬೇಕು. ಅವ್ರ ಮಗಳು ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನ್ಯಾಯ ಸಿಗಬೇಕು. ಅವಕಾಶ ಕೊಡಿ. ಅಲ್ಲಿ ಫಸ್ಟ್ ಪಂಡಿತ್ ಅವು ಹೆಚ್ಚಿನ ಕೂಜು ಕರೆಕ್ಟ್ ಆಗಿ ಆಗ್ತಾರೆ. ಯಾರು ಮಾಡ್ತಾರೆ ಸರಿಯಾದ ಸರ್. ಒಂದು ವಿಷಯ ಬೇಲೆ ಹಿಡಿದು ಈನ ದೆತ್ತು ಬಿಡ್ತು, ಈನ ಇಲ್ಲ ಬಿಡ್ತು. ಸರಿ ಪ್ರತಿಭಟನೆ ಅವರು ಪ್ಲೇಸ್ ಆಯ್ಕೆ ಕೊಲ್ಲಾರನಾ ಅಲ್ಪ ಮಾಡ್ಕೊಳ್ಳಿ, ಆರಾಮ್ಸೆ ಕೊಡ್ಲಿ. ಕಂಪೌಂಡ್ ಹೊರಗೆ ಕೂತ್ರೆ ಸಾಕಲ್ಲ. ಏನ್ ತೊಂದ್ರೆ ಇಲ್ಲಪ್ಪ. ಅವ್ರ ಅಷ್ಟಾಗಿ ನೋಡಿ ಆ ಮರ ಬುಡ ಕೂಡ ಏನಾದ್ರು ಈಗ ತಪ್ಪು ಮಾಡಿದ್ರೆ ಆ ಮರದ ಗೆಲ್ಲಿ ಮುರಿದು ಬಿಟ್ಟು ಸಾಯಿ ಅದು ಬೇರೆ ಅವ್ರನ್ನ ಕರೆಸಿ, ಯಾವುದೇ ಟ್ರಾಫಿಕ್ ಅವ್ರನ್ನ ಕರೆಸಿದೆ. ಬಿಟ್ಟು ನೀವು ಸಾಯಿದೆ ಅಂತ ಅಲ್ಲ, ನಿಮ್ಮನ್ನ ಹೇಳಿದ ಅದು ಸರಿ ಅಲ್ಲ. ಯಾರೇ ಆಗಲ್ರಿ, ಮಾತಾಡಿ ಸರ್. ಒಂದು ಸರಿಯಲ್ಲ. ನ್ಯಾಯ ಸಿಗ್ಲೇಬೇಕು. ಅದು ಬಿಟ್ಟು ನಾವು ವೈಲೇಷನ್ ಮಾಡಬಾರ್ದು. ಏನು ಮಾಡಲ್ಲ, ಸರ್ ಬರ್ಲಿ, ಅವ್ರು ಬರ್ಲಿ. ನೀವು ಏನಿಲ್ಲ ಅಲ್ಲಿ ಅಲ್ಲಿ ಕೆಳಗೆ ಅಲ್ಲಿ ಇಲ್ಲೇ ಇದು ಕಂಪೌಂಡ್ ಒಳಗೆ ಬರ್ತಾ ಇಲ್ಲ. ನಾವು ತಹಸೀಲ್ದಾರ್ ಕಂಪೌಂಡ್ ಒಳಗೆ ಬರ್ತಾ ಇಲ್ಲ, ಹೊರಗೆ ಬರ್ತಾ ಇದೀವಿ. ಇಲ್ಲಿ ಇವಾಗ ಇದು ಯಾವ್ದು ರಸ್ತೆ ಅವ್ರದ್ದು ಸೋದರಿಕರ ಜಾಗ. ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಷ್ಟೇ. ನಾವಿಲ್ಲ ಕೂತ್ಕೊಂಡು ಕರ್ಕೊಂಡೋಗಿ ಎಲ್ಲಿ ಬೇಕಾದ್ರೆ ಬಿಡ್ಲಿ. ಏನು ಮಾತಾಡ್ಬೇಡಿ, ಹಂಗೆ ಕೂತಲ್ಲ. ಜೈ ಬೇಡ, ಧಿಕ್ಕಾರ ಬೇಡ, ಏನು ಬೇಡ, ತಮ್ಮನೆ ಕೂತಲ್ಲ. 1 ವರ್ಷ ಬೇಕಾ ತನಿಖೆಗೆ? ಈಗ ನಾನು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೀನಿ. ನಿಮಗೂ ಗೊತ್ತು, ಒಳತರದು ನಾವು ಮಾತಾಡಿದ್ದೀವಿ. ಎಲ್ಲಾನು ನಾನು ರಿಪೋರ್ಟ್ನು ತಗೋತಾ ಇದ್ದೀನಿ, ಎಲ್ಲಾನು ಇದು ಮಾಡ್ತಾ ಇದ್ದೀನಿ. ಅದಕ್ಕೆ ಇದಕ್ಕೆ ನಾನು ಸ್ವಲ್ಪ ಈಗ ಮೊನ್ನೆ ತೊಗೊಂಡಿದ್ದೆ. ನಾನು ಸ್ವಲ್ಪ ನಮ್ಗೆ ಟೈಮ್ ಕೊಟ್ಟರೆ ನನಗೆ ಅನುಕೂಲ ಆಗ್ತದೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕಕ್ಕೆ.
ಅಲ್ಲ ಅದ್ರ ನಾನು ಕೊಟ್ಟಿದ್ದಾರೆ ಇದೆ ಕಾಪಿ ಇದೆ ನನ್ನ ಹತ್ತಿರ. ಅದನ್ನ ಇವಾಗ ನಿಮಗೆ ನೇರವಾಗಿ ಅಲ್ಲೇ ಕೂತು ತನಿಖೆ ಮಾಡ್ಬೋದು. ಅದನ್ನೇ ನಾನು ಮೊದಲು ಹಾಕಿರೋದು ರಾಧಮ್ಮನ ಮನೆ ಅಂತ ಲೆಟರ್ ಅಲ್ಲೇ ಇದೆ, ನಂದಲ್ಲ, ಸರ್ಕಾರಿ ಅಧಿಕಾರಿ ಲೆಟರ್. ಯಾವ್ದಲ್ಲ ಸರ್? ಹೌದೌದು ಇದೆ. ಪಿಟಿಷನ್ ಏನಂತ ಇದೆ? ರೇಣುಕಾ ಅಂತ ಇದೆ. ಅರ್ಥಾನೆ ಈಗ ರೇಣುಕಾ ಮನೆ ಯಾವ್ದು ಇಲ್ಲ, ರಾಧಮ್ಮ ಮನೆ. ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಪರಿಶೀಲನೆ ಮಾಡ್ಬೇಕಾಗ್ತದೆ. ಮಾಡಿ ಎಲ್ಲ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಒಂದು 3-4 ಟೈಮ್ ಬೇಕಾಗ್ತದೆ. ದಯವಿಟ್ಟು ನಿಮ್ಗೆ ಸರ್ ಓಕೆ ನಾವು ಕಂಪೌಂಡ್ ರಿಪೋರ್ಟ್ ಹಾಕೋವರೆಗೂ ಅಲ್ಲ ಕೈ ಬಿಡೋಕೆ ಅಲ್ಲ ಒಂದು ವಿಷಯ, ಕಂಪೌಂಡ್ ಇಂದ ಹೊರಗೆ ಇದ್ದೀನಿ ನಾನು, ಕಂಪೌಂಡ್ ಒಳಗೆ ಕೂರಕ್ಕೂ ಬಿಟ್ಟಿಲ್ಲ. ಅಲ್ಲ ಕಂಪೌಂಡ್ ಒಳಗೆ ಕೂರಕ್ಕೂ ಬಿಟ್ಟಿಲ್ಲ, ಅದಕ್ಕೋಸ್ಕರ ಕಂಪೌಂಡ್ ಒಳಗೆ ಕೂತಿದೀವಿ. ಇಲ್ಲಿ ಏನೋ ತೊಂದರೆ ಯಾರಿಗಾದ್ರೂ ಇದ್ರೆ ಅದು ಅಬ್ಜೆಕ್ಷನ್ ಮಾಡಿದ್ರೆ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ಇದ್ರೆ ಪಕ್ಕದಲ್ಲಿ ಕೂರ್ತೀವಿ. ಒಂದು ವಿಷಯ ಮಾತ್ರ ಹೇಳ್ತೇವೆ ಸರ್, ತನಿಖೆ ಮಾಡ್ಬೋದ ನೀವು? ಒಂದು ದಿನಕ್ಕಲ್ಲ, 1 ಗಂಟೆಗೆ ತನಿಖೆ ಮಾಡ್ಬೋದು. 1 ಗಂಟೆಗೆ ತನಿಖೆ ಮಾಡಿ ವರದಿ ಮಾಡಿ ಕಳಬ ತರಿಸಿದ ಮೇಲೆ ಕ್ರಮ ಕೈಗೊಳ್ಬಹುದು. ಅಲ್ಲ ನಿಮ್ಮ ಇಲ್ಲ ಸರ್, ನಾವಿಲ್ಲಿ ಕೂರ್ತೀವಿ, ಯಾರಿಗೂ ತೊಂದರೆ ಇಲ್ಲ ಸರ್. ನಾನು ಊಟನೂ ಕೇಳ್ತಾ ಇಲ್ಲ, ನೀನು ಕೇಳ್ತಾ ಇಲ್ಲ, ತೊಂದರೆ ಅಂತ ಕೇಳ್ತಾ ಇಲ್ಲ, ಊಟನೂ ಕೇಳ್ತಾ ಇಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ 1 ವರ್ಷ 1 ತಿಂಗಳು 9 ದಿನ ಆಗಿದೆ. ನಾನು ನಿಮಗೆ ಗೊತ್ತು ನಾನು ಎಂದು ಚಾರ್ಜ್ ತಗೊಂಡಿದ್ದೀನಿ ಅಂತ. ಚಾರ್ಜ್ ಕೊಟ್ಟಿದ್ದೀನಿ, ಅದರ ಪ್ರಕಾರವಾಗಿ ನಮಗೆ ಸಾಯಂಕಾಲ ಟೈಮ್ ಇದೆ, ಸಾಯಂಕಾಲ ತನಿಖೆ ಮಾಡಿ DC ಹಾಕಿ ಅವ್ರನ್ನ ಅಮಾನತು ಮಾಡಿ ಅಂತ ಹೇಳಿ ಕಳಬ ಸರ್ನ ಆ ಮನೆ ಕಟ್ಟುವ ವ್ಯವಸ್ಥೆ ಮಾಡಿ. ಅದು ಅಲ್ಲದೆ 2015 ನಂತರ ಯಾರ ಕೈಯಲ್ಲಿದೆ ಇನ್ನು ಸರ್ಕಾರಿ ಭೂಮಿ ಎಲ್ಲವನ್ನು ಸ್ವಾಧೀನಪಡಿಸಬೇಕು. ಇವ್ರದ್ದು ಮಾತ್ರ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರ ಹತ್ರನೂ ಇರಬಾರ್ದು, ಎಲ್ಲ ಸ್ವಾಧೀನಪಡಿಸಬೇಕು. ಲೆಟರ್ ಹಾಕಿ, ಅಲ್ಲ ಲೆಟರ್ ಹಾಕಿ ಸರ್, ನೋಡಿ ಇವರ ನಮ್ಮ ಬೇಡಿಕೆ ತರ ಇದೆ. ಹೇಗೆ ಮನವಿ ನಾನು ಮುನ್ನೆ ಕೊಟ್ಟಿದ್ದೀನಿ, ಇನ್ನು ನಾನು ಮನವಿ ಕೊಡುವಾಗ ಇಲ್ಲ. ಅಲ್ಲ ನಾನು ಕೊಡ್ತೀನಿ ಇಲ್ಲ ಅಂತಲ್ಲ, ನಾನು ಮುನ್ನೆ ಕೊಟ್ಟದಕ್ಕೆ ನನಗೆ ಉತ್ತರ ಕೊಡುವಾಗ ನಾನು ಕೊಡ್ತೀನಿ. ನಾನು ಮುನ್ನೆ ಕೊಟ್ಟಿದ್ದೀನಿ, ಯಾವಾಗಲೂ ಮನವಿ ಕೊಡ್ತಾ ಇದ್ದಾರೆ, ನಮಗೆ ಬೇಕಲ್ಲ ಸರ್ ದುಡ್ಡು. ಟೈಪ್ ಮಾಡಿ ತಂದು ಕೊಡ್ಲಿಕ್ಕೆ ಮನೆ ಕೊಡೋ ವಿಷಯ ಇಲ್ಲ, ತಾವು ತನಿಖೆ ಮಾಡಿ ವರದಿ ಕೊಡಿ, ಇಲ್ಲೇ ಕೂತಿರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಜಯಂತ್ ಅವ್ರ, ಈಗ ನೀವು ಹೇಳಿದ ಪ್ರಕಾರ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾ ಬೇರೆ ತಾಲೂಕಿನ ತಹಶೀಲ್ದಾರಿಗೆ ಅವ್ರಿಗೆ ಕಡಬದವ್ರಿಗೆ ಬಿಟ್ಟು ಬೇರೆ ತಾಲೂಕಿನ ತಹಶೀಲ್ದಾರಿಗೆ ಇನ್ಕ್ವೈರಿಗೆ ಹಾಕ್ತಾ ಇದ್ದೀನಿ. ಡೀಟೇಲ್ ಹಾಕಿ ನಿಮಗೂ ಒಂದು ಕಾಪಿ ಕೊಡ್ತೀನಿ. ಇದೇ ಅವ್ರು ತೀವ್ರವಾಗಿ ವರದಿ ಕೊಡ್ಬೇಕಂತ ಹೇಳಿದೀನಿ. ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲದೆ ನಾವು ಕಳ್ಸಕ್ ಬರಲ್ಲ DC ಅವರಿಗೆ. ಅದಕ್ಕೆ ಅವ್ರದ್ದು ಏನದ ಎಲ್ಲಾ ದಾಖಲೆಗಳ ಪರಿಶೀಲಿಸ್ಕೊಂಡು ನನಗೆ ಹಾಕ್ತಾರೆ. ಸುಳ್ಳೆ ತಹಶೀಲ್ದಾರಿಗೆ ಹಾಕಿದ್ದೀನಿ, ಕೊಡಿ ಅದು ಕಾಪಿ. ಅವ್ರು ನಿಮ್ಗೊಂದು ತಗೊಳ್ಳಿ. ಮತ್ತೆ ನಾವು ಅಲ್ಲಿ PDO ಅವ್ರಿಗೆ ಸಹಿತ ಹಾಕಿದ್ದೀವಿ. ಎಲ್ಲರಿಗೂ ಇವತ್ತಿನ ಎಲ್ಲನೂ ನಾನು ಇನ್ಕ್ವೈರಿಗೆ ಹಾಕಿದ್ದೀನಿ. ಅದೊಂದು ಕಾಪಿ ಟಿಕ್ ಮಾಡಿಕೊಡಿ. ಈಗ ಇವತ್ತು ಬಂದಿದ್ದಾರೆ, ನಿಮ್ಗೆ ಅದ್ರ ನೀವು ಹೇಳಿ ಮನೆ ಹೋಗುವಾಗ ಅಲ್ಲ ಸರ್, ನಿಮ್ಗೊಂದು ಪ್ರತಿ ತಗೊಳ್ಳಿ. ಈಗ ಒಂದ್ ನಿಮಿಷ ಅವ್ರು ಒಟ್ಟಿದ್ರು ಹೊಡಿಯುವಾಗ ಸರ್ ಯಾರ ಮನೆ ಸರ್ ಹೊಡೆದಿರೋದು? ಈಗ ಸರ್ಕಾರಿ ಜಾಗದಲ್ಲಿ ಇರುವ ಮನೆಯನ್ನು ಹೊಡ್ತಿರೋದು. ಈಗ ಒಂದೇ ಮನೆ ಇದ್ದದ್ದು, ನೀವು ಮತ್ತೆ ಟೆಂಪರರಿ ಏನೋ ಮಾಡ್ಕೊಂಡಿದ್ದೀರಿ. ಈಗ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ನಿಮಗೆ. ಯಾಕಂದ್ರೆ 2 months ಆದ್ರೂ ಬೇಕು ನಮಗೆ. ಯಾರ ಮನೆ ಹೊಡೆದ್ರು? ಈ ಒಂದು ಮನವಿ ಆದ್ರೂ ಕೊಡಕ್ಕೆ ಬರಲ್ಲ, ಪಂಚಾಯತಿಗೆ ಬರಲ್ಲ, ಒಂದು ತಹಸೀಲ್ದಾರ್ ಹತ್ರ ಬರಲ್ಲ. ಮನೆ ಬೇಕು ಅಂತ ಒಂದು ಅರ್ಜಿ ಕೊಡಲ್ಲ ಸರ್. ಅದು ಬಿಟ್ಟಾಕಿ, ಅದು ಮನವಿ ಆಮೇಲೆ, ನಮ್ಗೆ ಅದು ಬೇಡ. ಮನೆ ಹೊಡೆದವ್ರದ್ದು ಯಾವ ಮನೆ ಅಂತ ಹೇಳಿ, ಯಾರ ಮನೆ ಹೊಡೆದಾಕ, ಯಾವ ಮನೆ ಕಾಂಪ್ಲಿಕೇಶನ್ ಇತ್ತು, ಯಾರ ಮನೆ, ಅದು ತಾವೇ ಹೇಳಿ, ತಮಗೆ ಗೊತ್ತಿರ್ಬೇಕು. ಅದೇ ಒಂದೇ ಮನೆ ಇದ್ದದ್ದು, ಅದೇ ಒಂದರ ಬಗ್ಗೆ ಹೆಸರಲ್ಲಿ ಹೇಳೋದು. ಆ ಮನೆ ಯಾರ ಹೆಸರಲ್ಲಿ ಇತ್ತು ಹೇಳಿ ಸರ್, ಯಾರ ಹೆಸರಲ್ಲಿ ಇದ್ದ ಮನೆ ಹೊಡೆದಾಕಿರೋದು ತಾವು ಅದ್ ಹೇಳಿ ಸರ್, ನಮಗೆ ಗೊತ್ತಿರ್ಬೋದಲ್ಲ ಸರ್. ಯಾವ್ದು ಹೇಳಿ, ಯಾವ್ದು ಕಾಂಪ್ಲಿಕೇಶನ್? ಒಂದೇ ಮನೆದು, ಬೇರೆ ಯಾವ ಮನೆ ಇರ್ಲಿಲ್ಲ. ಅದನ್ನ ಹೇಳಿ, ಯಾವ ಮನೆ ಹೇಳಿ, ಯಾರ ಮನೆ ಹೊಡೆದಾಕಿರೋದು ಹೇಳಿ. ರೇಣುಕಾ ಮನೆ ಹೊಡೆದಾಕಿರೋದು ಅಂತ ಹೇಳಿ, ಯಾವ್ದಲ್ವಾ ಸರ್? ಆ ಕಡಬ ತರ್ಸ, ರೇಣುಕಾ ಇರ್ಲಿ ರಾಧಮ್ಮ ಇರ್ಲಿ, ಒಂದೇ ಮನೆಯಲ್ಲಿ ಇದ್ದದ್ದು. ಅದನ್ನ ತಾವು ಕೊಟ್ಟು ಇದೇನಿದೆ ಫೋಟೋ ರೇಣುಕಾದು, ಇದನ್ನ ಹಿಡ್ಕೊಂಡು ಬಂದಿರುತ್ತಾನೆ. ಸಜಿಕುಮಾರ್ ಏನಂತ ಕೊಟ್ಟಿರೋದು? ಕಡಬ ಮೆಸ್ಕಾಮ್ ರಾಧಮ್ಮ ಅವರ ಮನೆ ಹೊಡೆದಾಕಿರೋದು, ಪವರ್ ಕಟ್ ಮಾಡಿರೋದು, ಹೌದಲ್ಲ ಸರ್? ಮೆಸ್ಕಾಮ್ ಸಂಬಂಧ ಇಲ್ಲ. ಮೆಸ್ಕಾಂ ಪವರ್ ಕಟ್ ಮಾಡಿದ್ರೆ ಯಾರ್ದು ಮನೆ? ಪವರ್ ಕಟ್ ಮಾಡಿರೋ ಮನೆ ಯಾರ್ದು? ರಾಧಮ್ಮ ಅವ್ರದ್ದು.
ಆಯ್ತು, ರೇಣುಕೆ ಎಲ್ಲಿದ್ದದು? ಯಾವ ಮನೆ? ಎಲ್ಲಿದೆ ರೇಣುಕೆ ಎಲ್ಲಿತ್ತು? ಅದೇ ಮನೆಯಲ್ಲಿ ತಾನೆ. ಉಡುಪಿ. ಸರ್, ಆಯ್ತು, ರೇಣುಕ ಮನೆ ತೋರಿಸಿಲ್ಲ ಸರಿ ಓಕೆ, ದಾಖಲೆ ಪತ್ರ ತೋರಿಸಿ ಸರ್, ದಾಖಲೆ ಪತ್ರ ತೋರಿಸಿ ರೇಣುಕ ಮನೆ ತೋರಿಸಿ ಸರ್. ಆ ಜಾಗದಲ್ಲಿ ಒಂದು ರೇಣುಕ ಮನೆ ಆಧಾರ್ ಇದ್ರೆ ಬೇರೆ. ಕಾರ್ಡ್ ಎಲ್ಲಿದೆ ಸರ್? ರೇಣುಕ ಅವ್ರ ಆಧಾರ್ ಕಾರ್ಡ್ ಎಲ್ಲಿತ್ತು? ಬೆಳ್ತಂಗಡಿ ತಾಲೂಕು ಶಿವಾಜಿ. ನೀವು ಯಾವ ರೀತಿ ಅದ್ರಲ್ಲಿ ಬಂದು ಹೇಳಿದ್ರಿ ಸರ್ ರೇಣುಕ ಮನೆ ಅಂತ ಹೇಳಿ ಸರ್, ನೀವು ಉತ್ತರ ಕೊಡಿ ನೀವು. ನೀವು ಸಹ ಅಲ್ಲ, ಇದನ್ನೇ ತಾವು ಅವತ್ತಿಂದ ಹೇಳ್ತಾ ಇದ್ದೀರಿ ನೀವು. ತಾವು ಓದಿರೊಟ್ಟಿಗೆ ಹೊಡ್ದಾಕ್ಲಿಕ್ಕೆ, ತಾವು ನಿಂತು ಹೊಡ್ದಾಕಿರೋದು ಡೋರ್ ನಂಬರ್ ಇದೆಯಾ? ಯಾವ ಸರ್? ಡೋರ್ ನಂಬರ್ ಇದೆಯಾ? ಸರ್ ಕರೆಂಟ್ ಬಿಲ್ ನೋಡಿ ಸರ್, ಕರೆಂಟ್ ಬಿಲ್ ಅಲ್ಲ, ಲೊಕೇಶನ್ ನೋಡಿ, GPR ಲೊಕೇಶನ್ ನೋಡಿ ಸರ್. ಅಲ್ಲ, ಬೆಳಕು ಸ್ಕೀಮ್ ಅಲ್ಲಿ ಮಾಡಿಸ್ಕೊಂಡಿರೋದು ಪಂಚಾಯತಿಯಿಂದ. ರೇಣುಕ ಮನೆಗೆ ಅಂತ ಹೇಳ್ತೀರಾ? ಪಂಚಾಯತಿ ಡೋರ್ ನಂಬರ್ ಇಲ್ಲ. ಆ ರೇಣುಕ ಮನೆಗೆ ನಾನು ಪಿಡಿ ಡೋರ್ ನಂಬರ್ ಇಲ್ಲಿ ಯಾವ್ದು ಇಲ್ಲ. ಯಾರು ಹೇಳಿ? ನಾನು ಪಿಡಿ ಎಲ್ಲಿದು? ಉತ್ತರಾಡಿದ್ದು. ಯಾವಾಗ ಯಾವ ಬಂದಿರಿ? ಈಗ ಈಗಿದೆ ನೋಡಿ. ಇವಾಗ ಮುಂಚೆ ಇದ್ರು ಯಾರು? ಅಲ್ಲಿ ಬೇರೆ ಅಲ್ಲ ಈಗ ರೆಕಾರ್ಡ್ಸ್ ತಗೊಂಡು ಬಂದಿರೋದು ನಾನು. ಯಾವುದೇ ರೀತಿ ಟ್ಯಾಕ್ಸ್ ರಸೀದ್ ಇಲ್ಲ, ಡೋರ್ ನಂಬರ್ ಇಲ್ಲ. ಅಲ್ಲಿ ಪಕ್ಕ ಸರಿಯಾಗಿ ಕೊಟ್ಟಿದ್ರಲ್ಲ, ನೋಡಿ ಕೊಟ್ಟಿದ್ರ? ರಾಧಮೂರ್ದು ಅಂತ ಹೇಗೆ ಹೇಳ್ತೀರಿ? ಯಾವ್ದು ಮನೆ ರಾಧಮೂರ್ದು ಅಂತ. ಸ್ವಾಮಿ ಕರೆಂಟ್ ಬಿಲ್ ರಾಧಮ್ಮ ಅವ್ರದ್ದು ಬೆಳಕು ಯೋಜನೆ ಒಂದು ವಿಷಯ ಮಾಡಿ. ಬೆಳಕು ಯೋಜನೆ ಮಾಡ್ಕೊಂಡು ಸರ್ಕಾರಿ ಭೂಮಿಯಲ್ಲಿ ಎಲ್ಲೆಲ್ಲ ಇದೆಲ್ಲ ಹೊಡೆದಾಕಿ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಹೊಡೆದಾಕಿ. ಈಗ ಹೈಕೋರ್ಟ್ ಆರ್ಡರ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಈಗ ಜಯಂತರ ಎಲ್ಲ ಮಾಡ್ತಾ ಇದ್ದೀರಾ? ಅಷ್ಟೇ. ಇವರ ಹಾ? ಹಲೋ ಜಯಂತರ, ಹೇಳ್ಬೇಡಿ, ಕರೆಂಟ್ ಬಿಲ್ ನೋಡಿ ಯಾರು ಮನೆ ಹೊಡೆದಾಕಿರೋದಂತಿದೆ. ಬೆಳಕು ಸ್ಕೀಮ್ ಬೆಳಕು ಯೋಜನೆ ಕೊಟ್ಟಿರೋದು ಅವ್ರು. ಬೆಳಕು ಯೋಜನೆ ಕೊಟ್ಟಿರೋದು ಯಾರಿಗೆ? NOC ರಪ್ಪ. ಯಾರಿಗೆ ಕೊಟ್ಟಿರೋದು? ಬೆಳಕು ಯೋಜನೆ ಅಡಿಯಲ್ಲಿ ನೀವು ಮೊನ್ನೆ ಬಂದಿರೋ ಕರ್ಕವ್ರಿಗೆ ಬಂದಿರಬಹುದು, ಗೊತ್ತಿದಲ್ಲ? ನಂದು ಊರೇ ಅದು. ಆಯ್ತು ಸರ್. ಅದಕ್ಕೋಸ್ಕರ ನೀವು ಹೇಳ್ಬೇಡಿ ಆತರ ಏನ್ ಬಂದು ಅಲ್ಲ, NOC ಪಂಚಾಯತಿ ಏನು ಅದು ಹೇಳ್ಬೇಡಿ. ನಂದು ಊರದು, ನನ್ನ ಪಂಚಾಯತ್ ಅದು. ನಾನು ಎಲ್ಲೆಂದ ಬಂದು ಹೋರಾಟ ಕೂತಿಲ್ಲ ಇಲ್ಲಿ, ಸರ್ ಗೊತ್ತು. ಗೊತ್ತಾ? ಗೊತ್ತಾಯ್ತು. ನೀವು ನಿನ್ನೆ ಬಂದಿರ್ಬೋದು ಪಂಚಾಯತ್. ಆಯ್ತು, ಮನೆ ಇದ್ದದ್ದು ಒಂದೇ ಅಲ್ಲ, ಅದು ಬೇರೆ ತ. ಇದು ಕೊಟ್ಟಿರಲ್ಲ, ಇದು ಯಾರ್ದು ಹೆಸರು? ಯಾರು ಹೊಡೆದಾಕಿರ್ದು ಹೇಳಿ? ಪಂಚಾಯತ್ ಸರ್ಕಾರ ಕೊಡಿ ಸರ್. ಇದು ಹೊಡೆದಾಕಿ ಕೊಟ್ಟಿರೋದು ಬೆಳಕು ಸ್ಕೀಮ್. ರಾಧಮ್ಮನ ಮನೆ ಹೊಡೆದಾಕಿರೋ ಕೊಟ್ಟಿರೋದು ಕೊಡಿ ಸರ್. ಬೆಳಕು ಸ್ಕೀಮ್ ಅಲ್ಲಿ ತಗೊಂಡಿದ್ದೆ ಸರ್ ಆಯ್ತು, ರಾಧಮ್ಮನ ಮನೆ ಹೊಡೆದಾಕಿರೋದು ಕೊಡಿ ಸರ್. ಈಗ ಜಯಂತ್ ಅವ್ರ ಈಗ ರೀ ಮಾತಾಡ್ತಿದ್ರಲ್ಲ? ಒಂದ್ ಮಿನಿಟ್ ಕೇಳಿದ್ದು ಈಗ ಈಗ ನಾನು ಬೇರೆ ತಾಲೂಕಿನ ತಹಶೀಲ್ದಾರ್ಗೆ ಇನ್ಕ್ವೈರಿ ಹಾಕ್ತಾ ಇದ್ದೀವಿ. ಇನ್ಕ್ವೈರಿ ಇಲ್ಲ, ನಾನು ಹೇಳ್ತಾ ಇರೋದು ಬೇರೆ ತಹಶೀಲ್ದಾರ್ಗೆ ಹಾಕ್ತಾ ಇದ್ದೀವಿ. ಇನ್ಕ್ವೈರಿ ರಿಪೋರ್ಟ್ ಬಂದ ತಕ್ಷಣ ನಾವು DC ಅವ್ರಿಗೆ ಕಳಿಸ್ತೀವಿ. ಅದನ್ನು ನಿಮಗೊಂದು ಕಾಪಿ ಸಹಿತ ಕೊಡ್ತಾ ಇದ್ದೀನಿ. ಬೇರೆ ತಾಲೂಕಿಂದ ಆ ತಹಶೀಲ್ದಾರ್ಗೆ ಎಷ್ಟು ದಿನ ಬೇಕಾಗುತ್ತೆ? ಎಷ್ಟು ದಿನ ಬೇಕಾಗುತ್ತೆ? ಈಗ ಒಂದು 2-3 ದಿವಸ ತೀವ್ರವಾಗಿ ಕಳಿಸಿ ಅಂತ ಹೇಳಿದ್ದೀನಿ. ಅದು ಮಾಡಿ ಸರ್. 1-2 ದಿನ ಆಗಿದೆ. ನಿಮ್ ರಿಪೋರ್ಟ್ ನಿಮ್ದು ಒಂದು ನಿಮಿಷ ಸರ್, ನಾವಿವಾಗ ಇಲ್ಲ ಅಲ್ಲ, ನಿಮ್ ಕಾಪಿ ತಗೊಳ್ಳಿ, ನಿಮಗೆ ತಗೊಳ್ಳಿ. ನಾವು ಆಯ್ತು, ಅಲ್ಲ ಒಳ್ಳೆ ವಿಷಯ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲ ಅಂತ ಅಲ್ಲ. ಅದಕ್ಕೆ ಧನ್ಯವಾದ ಹೇಳ್ತಾ ಇದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡ್ಲಿ ಅವ್ರು. ಅದು ಏನು ತಪ್ಪಿದೆ, ನಾವು ಯಾರಿಗೆ ಅದು ಏನಿದೆ ಅದು ಮಾಡ್ಲಿ. ಹಾ. ನಾವು ಕೂರಕ್ಕೆ ಕೂಲಂಕಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲ, ನಾವು ಕೂರೋದಕ್ಕೆ ತೊಂದರೆ ಇಲ್ವಲ್ಲ? ಇದನ್ನ ತಗೊಳ್ಳಿ, ಇದನ್ನ ಅಲ್ಲ, ನಾವು ಮಾಡೋದಕ್ಕೆ ತೊಂದರೆ ಇಲ್ವಲ್ಲ? ಇಲ್ಲಿ? ಅಲ್ಲ ಇರ್ಲಿ, ಈ ರಿಪೋರ್ಟ್ ತಗೊಳ್ಳಿ. ನಮಗೆ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ. ಅಲ್ಲ ಕಂಪೌಂಡ್ ಬಿಟ್ಟು ಹೊರಗೆ ಬಿಟ್ಟಿದ್ವಿ. ಅಲ್ರಿ, ನಾನು ಹಾಕಿದ್ದೇನೆ, ನಿಮಗೊಂದು ಪ್ರತಿ ಹಾಕಿದ್ದೀನಿ. ಪ್ರತಿ ನಿಮಗೊಂದು ರಿಪೋರ್ಟ್ ಒಂದು ವರ್ಷ 1 ತಿಂಗಳು 9 ದಿನ ಆಗಿದೆ ಸರ್, ಇನ್ನೂ ಎಂಕ್ವೈರಿ ಮಾಡಿಲ್ಲ. ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತೀರಾ? ಮುಖ್ಯಮಂತ್ರಿಯಿಂದ ಹೇಳಿದ್ರೆ ಇಲ್ಲಿವರೆಗೂ ಕೊಟ್ಟಿದ್ದೀವಿ, ಯಾರೊಬ್ರು ಎಂಕ್ವೈರಿ ಮಾಡೋರೇ ಇಲ್ಲ. ಇದ್ದಾರೆ ಯಾರಾದ್ರೂ? ಆಯ್ತು ಜಯಂತಿಗೆ ಆರ್ಡರ್ ಮಾಡಿದ್ರಲ್ಲ, ಅವ್ರು ನಂಗೆ ಹೇಳಿದ್ರು ರೇಣುಕಾರ ಮನೆ ಅಂತ. ಇವತ್ತು ಹೇಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ತನಿಖೆ ಮಾಡ್ತೀವಿ, ಅವಕಾಶ ಬೇಕು. ಇನ್ನೇನೆ ಬಂದ PD ಅವ್ರು ಮಾತಾಡ್ತಿದಾರಲ್ಲ, ಆ ಮೇಡಮ್ ಅವರಿಗೆ ಕೇಳಿ ಎಷ್ಟು ಕಣ್ಣೀರು ಹಾಕಿದಾರೆ ಅಂತ. ಇದಕ್ಕೆ ಮುಂಚೆ ಇದ್ದ ಮೇಡಮ್ ಅವರಿಗೆ ಯಾರು ಮಂಜುಳಾ ಅಲ್ಲ ಪಾಪ, ಅವರು ಹೇಳಿದ್ರು ಹೊಡೆದಾಕ್ಬೇಡಿ ಅಂತ. ಕೈ ಕಾಲಿ ಅಡ್ಡ ಬಿದ್ರು ಇವರು. ವಿಡಿಯೋ ನೋಡ್ಬೇಕಾ? ನಿಮ್ಮ RTI ತಗೊಂಡ್ರು ನಾನು. ಸರ್ ನಾ ಕೂಡಲೇ ಸರ್ ಕೈ ಕಾಲು ಹಿಡಿದ್ರಪ್ಪ, ಕೇಳಿಲ್ಲ. ನಮ್ಮ ಇವರು ನಾಗೇಂದ್ರ ಅವ್ರು ಇದ್ದಾರೆ ಸರ್. ನಾನು ಇವತ್ತು ಮಾಡಿಸ್ತೀನಿ ಸರ್, ನೈಟ್ ಮಾಡಿಸ್ತೀನಿ ಸರ್. ನಿಮಿಷ ಮಾಡಿ, ಇನ್ನು ಎಲ್ಲೆಲ್ಲ ಸರ್ಕಾರಿ ಭೂಮಿ ಇದೆ ಎಲ್ಲ ಹೊರಗೊಳಿಸಿ. ಇಲ್ಲ, ಇವ್ರ ಹತ್ರ ಇದ್ದೀನಿ ಸರ್. ಬಡವರಿಗೆ ಮಾತ್ರ ಉಳಿತಾ ಇದ್ದಾರೆ. ಬಡವರಿಗೆ ಮಾತ್ರ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು. ಅಧಿಕಾರ ಉಪಯೋಗಿಸ್ಬೇಕು, ಬಡವರ ಮೇಲೆ ಅಲ್ಲ, ದೊಡ್ಡವರ ಮೇಲೆ ಉಪಯೋಗಿಸ್ಬೇಕು. ಹಾ ಸರ್, ಅದಾಗಲ್ಲ. ಅದ ಮಾಡಿದ್ರೆ ವರ್ಗಾವಣೆ ಆಗ್ತೀರಲ್ಲ, ಇಲ್ಲಿ ಇರ್ಲಿಕ್ಕೆ ಆಗಲ್ಲ ಅಲ್ವಾ? ಎಸ್ ಸರ್, ಎಸ್ ಈಗ ತಗೊಳ್ಳಿ. ಇದು ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ ಅಷ್ಟೇ. ನಾವೇನಾದ ಸುಳ್ಳೆ ತಹಶೀಲ್ದಾರ್ಗೆ ಹಾಕಿದ್ದೀವಿ ನೋಡಿ. ತನಿಖೆ ಮಾಡಿ ಸರ್, ಇವಾಗ ತನಿಖೆ ಮಾಡಿ. ಅಲ್ಲ ನಿಮಗೆ ಪ್ರತಿ ಹಾಕಿದೇವ್ರಿ. ಕೊಡಿ, ಎಲ್ಲರೂ ಕೊಡಿ. ಹೌದು, ಓಕೆ. ಅಲ್ಲ ನಿಮಗೆ ಕಾಪಿ ಕೊಡ್ತಾ ಇದೀವಿ ನಾವು, ಬೇರೆ ಏನೂ ಅಲ್ಲ. ನೋಡಿ ಬೇಗ ನೋಡಿ ಹಿಂದೆ ಪ್ರತಿ ಹಾಕಿದ್ದೇವೆ ನಿಮಗೆ. ನಾವು ಸುಳ್ಳೆ ತಹಶೀಲ್ದಾರ್ ಲೆಟರ್ ಹಾಕಿ ನಿಮ್ಗೆ ಹಾಕಿದ್ದೀವಿ. 2 ದಿವಸನೇ ಕೊಡ್ತಾರೆ ಅವರು. ನಾವು ಏನು ನ್ಯಾಯಯುತವಾಗಿ ತನಿಖೆ ಮಾಡ್ತೀವಿ, ಅದರಲ್ಲಿ ಏನು. ಅದೇ ತರ ತಾವು 123 ಸರ್ವೆ ನಂಬರ್ ಅಲ್ಲಿ ಮನೆ ಇದೆ ಅಂತ ನೋಡ್ಬೇಕು. ಅದೇ ನಾನು ಎಲ್ಲ ಹೇಳಿದ್ದೀನಿ, ಅದೆಲ್ಲ 123 ಅಲ್ಲಿ ಇದೆ ಇಲ್ವಾ ಅಂತ. ಎಸ್ ನಾವೆಲ್ಲ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀವಿ. ನಿಮ್ಗೆ ಹಿಂದೆ ಪ್ರತಿ ಹಾಕಿದೆ ನೋಡಿ, ಸುಳ್ಳು ತಹಸೀಲ್ದಾರ್ ಬರ್ದಿದ್ದೀನಿ ಅದು.
ಕ್ಲಿಯರ್ ಮಾಡಿ ಪ್ರಸನ್ನ ಕರ್ಕೊಡಿ. RI ಲಾಗಿನ್ ಆಗಿದೆನಾ? ತುಂಬ ಇದೆ ಅಲ್ರಿ, 19 ಇಲ್ಲ ಎಷ್ಟು ದಿನ ಕೊಡ್ತೀರಾ ಸರ್? ಈಗ ನನಗೆ 2-3 ದಿನ ಅವಕಾಶ ಕೊಡಿ. ಅದರಲ್ಲಿ ಸೇರಿಸ್ಬೇಡಿ ಸರ್. 3 ದಿನವರೆಗೆ ನಾವು ಇದನ್ನು ಅಲ್ಲ, ಈಗ ನಾವು ನಾಳೆ ನಾಡದನ್ನ ತರಿಸೋತೀವಿ. ನಾವು 3-4 ದಿನ ನಿಮ್ಗೆ ಕೇಳ್ತಾ ಇದ್ದೀವಿ. ಇಲ್ಲಾಂದ್ರೆ ಇದು ನಿಮ್ಗೆ ಇದಾಗದೆ ಬಂದು ಪ್ರತಿಭಟನೆ ಮಾಡಿ ಅಂತ ಕೊಡ್ತೀವಿ ನಾವು. ಹೋಗ್ತೀವಿ. ಅಲ್ಲ, ನಾನು ತರಿಸೋದಿದ್ದು ನನಗೆ ಕೇಳಿ. 2-3 ದಿನ ನನಗೆ ಅವಕಾಶ ಕೊಡಿ. ನಾವು ಅದನ್ನ ಇದು ಮಾಡ್ತೀವಿ. AC ಅವರು ಹೌದು ಸರಿ ಬೆನ್ನು ತಟ್ಟಿ ಪಾಪ ತಾತನಿಗೆ ನಾವಂತೂ ಮಾಡ್ತೀವಿ. ಅದಕ್ಕಿಂತ ದೊಡ್ಡವರು ಅಲ್ಲ, ಈಗ ಮತ್ತೆ ಅವ್ರ ಜೊತೆನೂ ನಾವು ಮಾತಾಡಿದೀನಿ. ನಾನು ಎಲ್ಲಾನು ಅವ್ರ ಸುಳ್ಳೆ ತಹಶೀಲ್ದಾರ್ಗೂ ಹೇಳಿದೀನಿ. ನಾವು 2-3 ದಿನದಾಗ ಮಾಡ್ತೇವೆ. ವರ್ಕಿಂಗ್ ಡೇದಾಗ ತರ್ಸ್ಕೊಂಡು ನಾನು ತಪ್ಪು ಮಾಡ್ತೇನೆ. 3 ದಿನ ಕೊಡ ನಮಗೆ. ಒಂದು 3 ದಿನ ಅಲ್ಲ, ಇವತ್ತು ಯಾವ್ದು ಸೋಮವಾರ 22ನೇ ತಾರೀಕು. ಅದನ್ನೇ ಅವ್ರ ಟೇಸ್ಟ್ ಯಾವ್ದು ತೀವ್ರವಾಗಿ ವರದಿ ತರ್ಸ್ಕೊಂಡು ಮಾಡ್ತೇವೆ ಅಷ್ಟೇ. ಇದು ಮಾತ್ರ ಅಲ್ಲ, ಅಕ್ಕಪಕ್ಕ ನಡೆಸಬೇಕು. ತಿರ್ಗಾ 2015 ಹಿಂದೆ ನಂತರ ಇವರ ಹಿಂದಕ್ಕೆ ವಾಸವಾಗಿರುವುದೆಲ್ಲ ಕೊಟ್ಟಿದ್ದಾರೆ. ಅದ ಫೈಲ್ ಚೆಕ್ ಮಾಡಬೇಕು. ಕಡಬದಲ್ಲಿ ಎಷ್ಟು ಹಕ್ಕುಪತ್ರ ಕೊಟ್ಟು ಅದನ್ನ ತನಿಖೆ ಮಾಡಬೇಕು. ಈ ಸದ್ಯಕ್ಕೆ ಅಲ್ಲ ಇದೊಂದು ಮಾತ್ರ ಅಲ್ಲ ಸರ್, ಅವ್ರು ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿದಾರಲ್ಲ 2015 ಹಿಂದಕ್ಕೆ ಇವರು ವಾಸವಾಗಿರೋದಿಲ್ಲ, ಅದರಿಂದ ಇವರಿಗೆ 94 CID ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾರಲ್ಲ, ಅದನ್ನು ತನಿಖೆ ಮಾಡಬೇಕು. ಎಷ್ಟು ಹಕ್ಕುಪತ್ರ 2015 ನಂತರ ವಾಸವಾಗಿರುವವರಿಗೆ ಕೊಟ್ಟಿರೋ ತನಿಖೆ ಮಾಡಬೇಕು. ಅದನ್ನ ನಂತರ ಮಾಡ್ತೀವಿ. ಇದನ್ನ ಏನದ ಈ ಸ್ಪಾಟ್ ಆಗಿ ಇದನ್ನ ನಂತರ ಮಾಡಿಸ್ತೇವೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದನ್ನ ನಾವು ಯಾಕಂದ್ರೆ ಪ್ರಕರಣಗಳು ಬಾಳ ಇರ್ತವೆ, ಅದು ಒಂದರಿಂದ ಇರಲ್ಲ. ಅದಕ್ಕೆ ಅದನ್ನು ನಾವು ಮಾಡಿಸ್ತೀವಿ ಮುಂದೆ. ನಾನು ಅದಕ್ಕಂತಾನೆ ಕಡಬ ತಹಶೀಲ್ದಾರ್ಗೆ ಹಾಕಿಲ್ಲ, ನಾನು ಸುಳ್ಳೆ ತಹಶೀಲ್ದಾರ್ಗೆ ಹಾಕಿದ್ದು. ಅಲ್ಲ, ಕಡವತ್ರ ಸಾಕು ನಾವು ಒಪ್ಪುದು ಇಲ್ಲ, ಬರುವುದೇ ಇಲ್ಲ. ಅದಕ್ಕಾಗಿ ಚೇಂಜಸ್ ಮನೆ ಒಂದೇ ವರ್ಷ ಆಗಿರೋದು. ಇವ್ರ ಮನೆಗೆಲ್ಲ ಕೊಟ್ಟಾರೆ. ಯಾಕೆ ಸರ್ ಅರ್ಧ ಅರ್ಥ ಆಗುತ್ತದೆ ನನಗೆ. ಅರ್ಧ ಆಗುತ್ತೆ ನನಗೆಲ್ಲ ಅರ್ಥ. ಕೊಡ್ಲಿಲ್ಲ ಅಂತ ನಾವು ಕೊಟ್ಟಿದ್ದು ಫೈಲ್ಗಳು ಇಲ್ಲವೇ ಇಲ್ಲ. ಹೇಳ್ತಾರೆ ವಯಸ್ಸಾಗಿ ಮುತ್ಕ ಸುಳ್ಳು ಹೇಳ್ತಾರೆ. ನಾನು ಅವ್ರ ಮನೆಗೆ ವಾಸನೆ ಇಲ್ಲ, ನನ್ನ ಹೆಸರು ಸಮೇತ ಸುಮ್ನೆ ಹಾಕಿದ್ದಾರೆ. ಅವ್ರು ಎಲ್ಲಿಯ ಕೆಲಸ ಮಾಡೋರ್ತಾರೆ. ಆಯ್ತಮ್ಮ, ಅದು ಏನದು ಸತ್ಯಾಂಶ ನಾವು ನಿಮ್ಗೆ ನಂಬಿದೀವಿ, ನಿಮ್ ವಿಶ್ವಾಸ ನೀವು ಅದನ್ನೇ ಉಳಿಸ್ಕೊಳ್ತಾರೆ. ನಾವು ಕೇಳೋದು ಅದು ನಮಗೆ ನ್ಯಾಯ ಕೊಡಿ, ನಾವೇನ್ ಬೇರೆ ಏನು ಸರಿ ಅಮ್ಮ, ಸರಿ ನಾ ಮಾಡ್ತೀನಿ. ನಾನು ಇವಾಗ 3-4 ದಿನಕ್ಕೆ ಕಾಯ್ತೀನಿ ಸರ್. ಆ ನಂತರ ವರ್ಕಿಂಗ್ ಡೇ ಅಂತ ಹೇಳ್ತಾ ಇದ್ದೀನಿ. ವರ್ಕಿಂಗ್ ಡೇ ವರ್ಕಿಂಗ್ ಗುರುವಾರ ಬರಬೇಕು, ಶುಕ್ರವಾರ ಬರ್ಬೇಕಾ ಬರ್ತೀವಿ. ಇದರ ಉತ್ತರ ಕೊಡ್ಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಎಲ್ಲಾ ಪ್ರಕರಣ ದಾಖಲಾಗಿರುವಂತ ಎಲ್ಲ ಏನೆಲ್ಲ 94 CID ಕೊಟ್ಟಿದ್ದಾರೆ ಎಲ್ಲವನ್ನೂ ತನಿಖೆ ಆಗಬೇಕು. ಇಲ್ಲ ಅವರಿಗೆ ಮನೆ ಕಟ್ಟು ವ್ಯವಸ್ಥೆ ಮಾಡ್ಬೇಕು, ಅಲ್ಲಿ ಮನೆ ಕಟ್ಟಿ ಕೊಡ್ಬೇಕು. ಈಗ ಅವ್ರು ಬೇರೆ ಕಡೆ ನಿವೇಶನ ಏನಿಲ್ಲ, ಅಲ್ಲಿ ಫಸ್ಟ್ ಕ್ಲಿಯರ್ ಮಾಡಿ. ಆಯ್ತು, ನಾನು ಏನದ ಸತ್ಯಾಂಶ ಅದನ್ನ ತರ್ಸ್ಕೊಂಡು ನಮ್ಮ ಅಕ್ಕಪಕ್ಕ ತೆಗೆದ್ಬಿಡಿ. ಎಲ್ಲವೂ ಸರ್ಕಾರ ತಗೊಳ್ಳಿ, ಎಲ್ಲ ಸರ್ಕಾರ ತಗೊಳ್ಳಿ. ಲೇಔಟ್ ಮಾಡಿ ಬಡವರಿಗೆ ಹಂಚ್ಕೊಡಿ. ಅಕ್ಕಪಕ್ಕ ಕೊಟ್ಟರು ಎಲ್ಲ ತೆಗೆದ್ಬಿಡಿ ಸರ್. 200 ಅಡಿಕೆ ಇದಾವೆ. ಈಗ ಫಸ್ಟ್ ನೀವೇನು ಅಪ್ಲಿಕೇಶನ್ ಕೊಟ್ಟಿದ್ರಿ ಇದಕ್ಕೆ, ಇದನ್ನ ನಾವು ಎನ್ಕ್ವೈರಿ ಮಾಡ್ತೀವಿ. ನಂತರ ಅದ್ರ ಏನದ ನಾವು ಮಾಡಿಸ್ತೇವೆ, ನೋಡ್ತೀವಿ. ಸರಿನಾ? ಆಗ್ಬೋದಾ?
ಈ ವಾರ ನೋಡ್ತೀನಿ ಸರ್, ಶುಕ್ರವಾರ ಬರ್ತೀವಿ. ತಕ್ಷಣ ಸೋಮವಾರ ಬಂದು ಕೂತ್ರೆ ಮತ್ತೆ ಎದ್ದೇಳಲ್ಲ. ಆಯ್ತು ಇಲ್ಲೇ ಬಂದು ಕೂರ್ತೀನಿ ನಾನು. ನನಗೆ ವರ್ಕಿಂಗ್ ಡೇ 4 ದಿನ ಆಯ್ತು, ಅಷ್ಟೇ. ಸೋಮವಾರ ತೆರೆ ಬಂದು ಕೂತ್ರೆ ನಾನು ಯಾವುದೇ ಕಾರಣಕ್ಕೂ ಯಾರೇ ಹೇಳೋರು ನಾನು ಕೇಳಲ್ಲ. ಸರಿ ಆಯ್ತು. ಕೂತ್ ಬಿಡ್ತೀವಿ, ಇದೇ ಜಾಗ ಕೂತ್ ಬಿಡ್ತೀವಿ. ಸರಿ. ಇಲ್ಲ ನೀವು ಜೈಲಿಗೆ ಹಾಕಿ, ಏನೋ ಒಂದಾಗಬೇಕು ನಮಗೆ. ಜೈಲಿಗೆ ಹಾಕಿ ಅಲ್ಲ ಅದೇ ಮಾಡ್ಬೇಕು, ಮತ್ತಿನ್ನೇನಕ್ಕೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗತ್ತೆ? ಇಲ್ಲ ಠಾಣೆ ಕರ್ಕೊಂಡು ತಿರುಗಿ ಇಲ್ಲಿ ಬಂದು ಕೊಡ್ತೀನಿ ನಾನು. ನೀವು 100 ಕೇಸ್ ಬೇಕಾದ್ರೆ ಮಾಡಿ, ಪರವಾಗಿಲ್ಲ. ಜಯಂತ್ ಬೇರೆ ಕಡೆ ಸೈಟ್ ವ್ಯವಸ್ಥೆ ಮಾಡ್ತೇವೆ. ಬೇಡ, ಅಧಿಕಾರಿ ತಪ್ಪಿಸ್ತಾರೆ. ಯಾರು ಅಧಿಕಾರಿ ಸರ್? ನೋಡಿ, ನಾನು ಇಷ್ಟು ಟೈಮ್ ಹೇಳಿರೋದು ಅಲ್ಲ, ಒಂದು ನಿಮಿಷ ಅಲ್ಲ, ಎಷ್ಟು ಟೈಮ್ ಹೇಳಿರೋದು ನಾನು. ಬಂದಿರೋ ಯಾರ ಅಧಿಕಾರಿನೂ ದೂರ ಇಲ್ಲ. ಕಳಿಸ್ತಾರೆ ಒಬ್ಬರು ಮಾಡೋ ಕೆಲಸಕ್ಕೆ ಉಳಿದವರಿಗೆ ತೊಂದರೆ ಆಗಿದೆ. ಬೇರೆ ಕಡೆ ಸೈಟ್ ಆಗೋದಿಲ್ಲ, ಅದೇ ಸೈಟ್ ಅದರಲ್ಲೇ ಆಗ್ಬೇಕು. ಒಂದು ಸರಿ ಅಲ್ಲಿ ಸಜ್ಕುಮಾರ್ ಬಂದಲ್ಲ ಮೆಸ್ಕಾಂ ಅವರು, ಅವನಿಗೆ ಲೆಟರ್ ಕೊಟ್ರ? ಓದಲಿಕ್ಕೆ ಬರಲ್ಲ ಅವನಿಗೆ? ಓದಲಿಕ್ಕೆ ಬರಲ್ವಾ? ಅವನಿಗೆ ಪವರ್ ಕಟ್ಕೊಂಡು ನೋಡ್ಬೇಕು ತಾನೆ ಯಾರಿಗೆ ಮೀಟರ್ ಕೊಟ್ಟಿರೋದಂತ. ಅಷ್ಟು ನಾಲೆಜ್ ಇಲ್ವ ಅವನಿಗೆಲ್ಲ? ಅಲ್ಲ ತಾವು ಬಂದಿದಾರಲ್ಲ, ತಮಗೆ ನೋಡ್ಬೋದಿತ್ತಲ್ಲ ಯಾರ್ದಂತ. ಏನು ಏಕಾಗಿ ಬಂದು ಹೊಡೆದಾಕಿರಲ್ಲ ಸರ್? ನೀವ್ ಹೇಳ್ತೀರಲ್ಲ ಒಂದೇ ಮನೆಯಲ್ಲಿ ಯಾರು ಹೆಸರು ಯಾರ್ದು ಏನದು ಅದಕ್ಕೆ ಎಲ್ಲ ತಾಕಿ ಎಲ್ಲ ಕೀಳ ಬರ್ಬೇಕು. ದಕ್ಷಿಣ ಕನ್ನಡ ಸರ್ಕಾರ ಭೂಮಿ ಯಾರ ಹತ್ರ ಇರಬಾರ್ದು, ಎಲ್ಲ ಸರ್ಕಾರಕ್ಕೆ ಹೋಗ್ಬೇಕು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಇಲ್ಲ, ಅದಕ್ಕೆ ಫೈಟ್ ಮಾಡಿ ಮಾಡ್ತೀನಿ ನಾನು. ಬಿಡ್ತೀರಾ? ಆ ಮನೇಲಿ ಯಾರಿದ್ದಾರೆ ಏನಿದ್ದಾರೆ ಅದೇನು ಎನ್ಕ್ವೈರಿ ಮಾಡಕ್ಕಿಲ್ವಾ? ಯಾರು ಕೇಳುವರಿಲ್ಲ ಹೇಳುವರಿಲ್ಲ ಅಂತ ಹೇಳಿ ಯಾರ ಮೇಲೆ ಗೂಬೆ ಕೂರಿಸ್ಬೋದು, ಹೊಡಿಬಹುದು, ಬಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ವಿಡಿಯೋ ದೊಡ್ಡವರ ಮನೆ ಮುಟ್ಟಲಿಕ್ಕೆ ಆಗಲ್ಲ, ಧೈರ್ಯ ಇಲ್ಲ ಅದಕ್ಕೆಲ್ಲ. ಸ್ಟೇಟ್ಮೆಂಟ್ ಕೊಡ್ತೀನಿ. ಮಾಡಿದ್ದೀನಿ ನೀಟ್ ಮಾಡಿದ್ದೀನಿ ನಮ್ದು ಏನಿಲ್ಲ ಅಂದ್ಬಿಟ್ಟು. ಇವತ್ತು 22/12/2025 1 ವರ್ಷ 1 ತಿಂಗಳಾಗಿ 1 ತಿಂಗಳು 9 ದಿನ ಆಗಿದೆ. ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ನೆಲಸಮ ಮಾಡಿ ಯಾವುದೇ ಸರ್ಕಾರಿ ಕಚೇರಿಯಿಂದ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಜನಪ್ರತಿನಿಧಿಗಳಿಂದ ನಮಗೆ ನ್ಯಾಯ ಸಿಗಿರಲಿಲ್ಲ. ಕೊನೆಯದಾಗಿ ಬಂದು AC ಕಚೇರಿ ಮುಂದೆ ಕೂರುತ್ತಂತೆ 1 ತಿಂಗಳ ಹಿಂದೆನೇ ಮನವಿ ಮಾಡಿದ್ವಿ. ಅದು ಅವರು ಎಣಿಸ್ತಾರೆ ಏನೋ ಇವರು ಮನವಿ ಕೊಟ್ಟು ಹೋಗ್ತಾ ಇರ್ಬೋದು, ಇದಕ್ಕೇನು ಸ್ಪಂದನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಣಿಸಿದ್ರು. ಎಲ್ಲರೂ ಬಂದು ಹೋಗಂಗೆ ಹೋಗ್ಬೋದಂತ ಇವರು ಎಣಿಸ್ತಾರೆ. ಅದು ಅವ್ರು ತಪ್ಪಿದೆ. ಇವತ್ತು ಬೆಳಿ ಬರುವಾಗ ಹೇಳಿದ್ರು ಅಲ್ಲ ಕೂರ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರನೇ AC ಕಚೇರಿಯ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ ನಾವು. ಈಗಾಗಲೇ ತಿಳಿಸ್ತಾರೆ, ಸಾಯಂಕಾಲ ತನಕ ಕೂರಿಸಿ ಸಾಯಂಕಾಲ ಒಂದು ಮನವಿ ಮಾಡಿದ್ದಾರೆ. ಈ ಪ್ರಕರಣವನ್ನು ಸುಳ್ಯ ತಹಸೀಲ್ದಾರ್ ಅವರಿಂದ ತನಿಖೆ ನಡೆಸಿ ತಪ್ಪಿಸ್ತಾರ ವಿರುದ್ಧ ಕ್ರಮ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು 1 ವಾರ ಟೈಮ್ ಕೊಡ್ತಾ ಇದ್ದೀವಿ. ಏನು ಈ 1 ವಾರಲ್ಲಿ ಏನೋ ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಸೋಮವಾರ ಇದೇ ಜಾಗದಲ್ಲಿ ಬಂದು ಕೂರ್ತೀವಿ. ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ. ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ನಾವು ಬಂದಿರೋ ಎಲ್ಲ ಅಧಿಕಾರಿ ನಾನು ಹೇಳಲ್ಲ, ಯಾಕೆಂದ್ರೆ ಆ ತಹಸೀಲ್ದಾರೊಬ್ಬರು ಮೌಖಿಕ ಹೇಳಿಕೆ ಮುಖಾಂತರ ಕರ್ಕೊಂಡು ಬಂದಿರೋದು. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ಇಂಥ ಮನೆ ನೋಡ್ದಾಕ್ತೀವಿ ಅಂತೇಳಿ. ರೇಣುಕಾ ಅವ್ರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಎಂಬವರು ಇಲ್ಲವೇ ಇಲ್ಲ ಅಲ್ಲಿ. ರೇಣುಕಾ ಅವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಆಧಾರ್ ಕಾರ್ಡ್ ಇರೋದು ಅಲ್ಲಿದೆ. ಯಾವನೋ ತಗೊಂಡೋಗಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲೇ ಕೊಟ್ಟು ಅದ ಮೇಲೆ ಅದನ್ನು ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆಯನ್ನು ಹೊಡೆದಾಕಿರೋದು. 1 ವಾರ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಮುಂದಿನ ತನಕ ಬಂದರೆ ನಾವು ಇಲ್ಲೇ ಕೊಡ್ತೀವಿ, ಇಲ್ಲಿಂದ ಎದ್ದೇಳೋ ವಿಷಯನೇ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಸಂಬಂಧ ಅಧಿಕಾರಿಯವರು, ಜನಪ್ರತಿನಿಧಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ 2015 ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಏನಾದ್ರು ಇವರ ಮನೆಯನ್ನು ಭೂಮಿಯನ್ನು ಸರ್ಕಾರಕ್ಕೆ ಬೇಕಂತ ತಗೊಂಡ್ರೆ ಅದೇ ರೀತಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ, ಮನೆ ಕಟ್ಟದೆ ಕೃಷಿ ಮಾಡ್ಕೊಂಡು ಆರಾಮಾಗಿದ್ದಾರೆ, ಎಲ್ಲವನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು, ಎಲ್ಲವನ್ನು ಸರ್ಕಾರ ತಗೊಳ್ಬೇಕು. ಇನ್ನು ಯಾರು ಅದರಲ್ಲಿ ವಾಸವಾಗಿರೋರು ಆ ರೀತಿಯಲ್ಲಿ ಕಾನೂನು ತರಬೇಕು. ಈ ಉದ್ದೇಶ ಇವತ್ತು ಬಂದು ನಮ್ಮೊಂದಿಗೆ ಸಹಕರಿಸಿದ ಬೆಳಗಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಮ್ಮೊಂದಿಗಿದ್ರು. ಅವರಿಗೂ ನಮ್ಮೊಂದಿಗೆ ಬಂದು ಮಾತಾಡಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.